ಮಂಗಳ ಪದವನ್ನು ಇವಾಗ ನಮ್ಮ ಅತ್ತೆಯವರಾದ ಗಾಯತ್ರಿ ಅವರು ಹಾಡ್ತಾರೆ. ಮಾಡುವೆನಾರುತೀಯ ಮಾಡುವೆನಾರುತೀಯ ಭಾರತವ ಬರೆದ ಕವಿಗೆ ಭಾರತವ ಬರೆದ ಕವಿಗೆ ಕುಕ್ಕೋಟಪುರದಿ ಶ್ರೇಷ್ಠ ಕುಲಕರ್ಣಿ ವಂಶ ತಿಲಕ ಸಿರಿಯನ್ನೇ ಮರೆತ ನೀತ ನಾರಾಯಣನ ಶ್ರೇಷ್ಠ ಭಕ್ತ ಮಾಡುವೆನಾರುತೀಯ ಭಾರತ ದಶಪರ್ವ ಭಾರತವನ್ನು ನವರಸದಿ ಬರೆದ ನಿವನು ಹೆಸರಾಯ್ತು ಕವಿಗೆ ಅಂದು ನಾರಾಯಣನ ಭಕ್ತನೆಂದು ಮಾಡುವೆನಾರುತೀಯ ದಶಪರ್ವ ಭಾರತವನ್ನು ನವರಸದಿ ಬರೆದ ನಿವನು ಹೆಸರಾಯ್ತು ಕವಿಗೆ ಅಂದು ನಾರಾಯಣನ ಭಕ್ತನೆಂದು ನಾರಾಯಣನ ಭಕ್ತನೆಂದು ಮಾಡುವೆನಾರುತೀಯ ಮಾಡುವೆನಾರುತೀಯ ಭಾರತವ ಬರೆದ ಕವಿಗೆ ಭಾರತವ ಬರೆದ ಕವಿಗೆ ದಶಪರ್ವ ಭಾರತವನ್ನು ನವರಸದಿ ಬರೆದ ನಿವನು ಹೆಸರಾಯ್ತು ಕವಿಗೆ ಅಂದು ನಾರಾಯಣನ ಭಕ್ತನೆಂದು ಮಾಡುವೆನಾರುತೀಯ ಭಾರತವ ಬರೆದ ಕವಿಗೆ ಭಾರತವ ಬರೆದ ಕವಿಗೆ. ಓಂ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯತನೋರಿ ಮಂಗಲಂ ಶ್ರೀ ಶ್ರೀನಿವಾಸನಿಗೆ ಮಂಗಲಂ ಪದ್ಮಾವತಿಗೆ ಮಂಗಲಮು ಲಕ್ಷ್ಮೀ ವಲ್ಲಭ ವರಹದೇವನಿಗೆ ಮಂಗಲಂ ಶೇಷಾದ್ರಿನಿಲಯ ಶ್ರೀನಿವಾಸನಿಗೆ ಮಂಗಲಂ ಕಮಲಾಕ್ಷಿ ಪಂಡರಿನಾಥ ವಿಠಲಗೆ ಮಂಗಲಂ ಜಯ ಮಂಗಲಂ. ಪರ್ವ ಅಂದ್ರೆ ಕುಮಾರವ್ಯಾಸ ಭಾರತ ಓದಿ ಮುಗಿಸಿದ ಅದು ಹಾಡ್ತೀವಿ. ಪ್ರತಿ ದಿವಸ ನಮ್ಮಲ್ಲಿ ನವರಾತ್ರಿ ಮತ್ತು ಪೊಳ್ಬಾಡದ ಮಹಾಮಾಯಿ ಉತ್ಸವ ಮಾಡ್ತೀವಿ. ಅವಾಗ ವೆಂಕಟರಮಣನು ಮಹಾಮಾಯಿ ಆರತಿ ಹಾಡು ಆದ ತಕ್ಷಣ ಕುಮಾರವ್ಯಾಸರ ಹಾಡು ಹಾಡಿದ ನಾವು ಪ್ರತಿಯೊಬ್ಬರು ನಮ್ಮ ಮನೆಯೊಳಗೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೆಣ್ಣಾಗಲಿ ಹೆಣ್ಣು ಹುಟ್ಟಿದ ಹಬ್ಬಕ್ಕೆ ಈ ಆರತಿ ಹಾಡ್ತೀವಿ. ನಮ್ಮಲ್ಲಿ ಗಂಡ ಹುಟ್ಟಲಿ ಹೆಣ್ಣಟ್ಟೆ ವೀರನಾರಾಯಣ ಹುಟ್ಟಿ ಬಂದಾನಂತೇಳಿ ನಮಗೆ ಅದು ನಮಗಿದು ವೀರನಾರಾಯಣನೇ ನಮಗೆ ಹುಟ್ಟಿ ಬಂದದ್ದು ಅಂಥೇಳಿ ನಾವು ಮಕ್ಕಳಿಗೆ ಹುಟ್ಟಿದ ಬಗ್ಗೆ ಆರತಿ ಮಾಡ್ತೀವಿ. ಕೇಕ್ ಹೋಗಿಗೂ ನಾವೇನು ಕಟ್ ಮಾಡೋದಿಲ್ಲ. ಆರತಿ ಮಾಡಿದಾಗ ನಾವು ಇದನ್ನೇ ಹಾಡ್ದು ಇದನ್ನು ಅದ್ರ ಸಲುವಾಗಿ ನಮ್ಮ ಮನೆಯಾಗ ಪ್ರತಿ ದಿವಸ ಈ ಹಾಡಿದ್ದೇ ಇರ್ತದೆ.